ಈ ಕಡೆ ಬಾಗುರು. ಅಯ್ಯೋ ದೇವ್ರೆ, ಸಿಲ್ಲಿ ಮಿಸ್ಟೇಕ್ ಆಗೋಗಿದ್ದೆ ನಾನು. ಓ ನೈಟ್ ಚೆಕ್ ಮಾಡಿಲ್ಲ ನಾನು. ಪಾಕ್ ನೆಕ್ಸ್ಟ್ ಲೆವೆಲ್ ಇದೆ ಇದು ನಕಲ್ ಗಾಡ್ಸು. ಈ ಥ್ರಾಟಲ್ ಕೇಬಲ್ ಏನಿದೆ ಇದು ರೀರೂಟಿಂಗ್ ಮಾಡಿದೆ ನಾನು ಮುಂಚೆ. ಓಕೆ ಬಾಯ್ಸ್, ಲೆಟ್ಸ್ ಗೋ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವೆಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಆಲ್ರೆಡಿ ಟೈಟಲ್ ತಮ್ಮನ್ನ ನೋಡ್ಕೊಂಡಿರ್ತೀರಾ. ನಾವಿವತ್ತು ಏರ್ ಕಾರ್ಡ್ ಹೋಗ್ತಿದ್ದೀವಿ. ಸೊ ಈಗ ಆಲ್ಮೋಸ್ಟ್ ಟೈಮ್ ಬೆಳಗಿನ ಜಾವ 2 ಗಂಟೆ ಆಗಿದೆ. ಈಗ ನನ್ನ ಜೊತೆ ಕೀರ್ತಿ ಬ್ರೋ ಜಾಯ್ನ್ ಆಗ್ತಾರೆ. ಸೊ ಬನ್ನಿ ಬೇಗ ಬೇಗ ಹೋಗೋಣ. ಸೊ ನಾನಿವತ್ತು ಸ್ಕಿನ್ಸ್ ಹಾಕಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಪ್ಯಾಂಟ್ ಹಾಕ್ಕೊಳ್ಳೋಣ ಅಂತ, ರೈಡಿಂಗ್ ಪ್ಯಾಂಟು. ಒಂದ್ಸರಿನೇ ಯೂಸ್ ಮಾಡಿಲ್ಲ ನಾನು ಇದನ್ನು. ಸೊ ಈ ಥರ ಪ್ಯಾಂಟ್ಸ್, ರೈಡಿಂಗ್ ಪ್ಯಾಂಟ್ಸ್ ಎಲ್ಲ ಯೂಸ್ ಮಾಡುವಾಗ ಸ್ಕಿನ್ಸ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಯಾಕಂದರೆ ಇದು ಬಂದು ಮೆಶ್ ಇರುತ್ತೆ ಒಳಗಡೆ. ಸೊ ಇರಿಟೇಟ್ ಆಗಬಾರ್ದು ಅನ್ನೋದಕ್ಕೆ ಸ್ಕಿನ್ಸ್ ಹಾಕ್ಕೊಂಡ್ರೆ ಬೆಟರು. ನಮ್ಮ ಜಾಕೆಟ್, ರೈಡಿಂಗ್ ಜಾಕೆಟು. ಸೊ ಹಾಕ್ಕೊಂಡು ಬೇಗ ಬೇಗ ರೆಡಿಯಾಗಿ ಹೋಗೋಣ ಬನ್ನಿ. ಸೊ ನೆನ್ನೆ ಅಷ್ಟೇ ಏಸರ್ ಬೀಸ್ದು ಇದು ಹಾಕ್ಕೊಂಡೆ, ನಕಲ್ ಗಾಡ್ಸು. ಆ್ಯಂಡ್ these are it looks. ಆಲ್ ಸೆಟ್ ಬಾಯ್ಸ್. ಓಕೆ ಹೊರಡೋಣ ಈಗ. ಫಿಟ್ ಚೆಕ್. ಓಕೆ ಬಾಯ್ಸ್, ಲೆಟ್ಸ್ ಗೋ. ಅಲ್ಲೊಂದು ಪಿ ಒ ವಿ ಇದೆ, ಇಲ್ಲೊಂದು ಪಿ ಒ ವಿ ಇದೆ, ಇಲ್ಲೊಂದಿದೆ. ಕ್ರೇಜಿ. ಇಲ್ಲಾದರೆ ಓಕೆ, ಗಟ್ಟಿ ನೆಲ ಇದೆ. ಅಲ್ಲೇನ ಮಣ್ಣಿತ್ತು, ಸ್ಲಶ್ ಇತ್ತು. ಏನು ಮಾಡ್ತೀಯ? ಅಯ್ಯೋ ದೇವ್ರೆ. ಹೋಮ್ ಅಪ್ ಮಾಡೋಣ. ಕಿಲ್ ಸ್ವಿಚ್ ವಾಪಸ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಚಿಕ್ಕದಿತ್ತು. ಆನ್ ಮಾಡೋಣ. ಈ ಒಂದು ಕ್ಲಾರಿಟಿನೇ ಚೆನ್ನಾಗಿ ಕಾಣಿಸಲ್ಲ ಗುರು ಒಂದೊಂದ್ಸರಿ. It was at this moment that he knew he fucked up. ಥ್ರಾಟಲ್ ಕೇಬಲ್ ಏನೋ ಹೆಚ್ಚು ಕಮ್ಮಿ ಆಯಿತು ಗುರು. The fuck is this? ನೈಟ್ ಚೆಕ್ ಮಾಡಿಲ್ಲ ನಾನು. ಫಾಕ್. ಇದು ಸಾಕು. ಎಲ್ಲ ಸೆಟ್ ಆಯ್ತು ಈಗ. ಲೆಟ್ಸ್ ಗೋ. ಟೈಮ್ 4 ಗಂಟೆ ಆಯಿತು ಗುರು. ಅದೇನು ಮಿಸ್ಟೇಕ್ ಆಯಿತು ಅಂತ ಹೇಳ್ತೀನಿ ಹೋಗ್ತಾ. ಸಿಲ್ಲಿ ಮಿಸ್ಟೇಕ್ ಆಗೋಗಿತ್ತು ನಾನು ಫಿಕ್ಸ್ ಮಾಡಬೇಕಾದ್ರೆ. ಜೈ ಶ್ರೀರಾಮ್. ಓ ನೆಕ್ಸ್ಟ್ ಲೆವೆಲ್ ಇದೆ ಇದು ನಕಲ್ ಗಾಡ್ಸು. ವಿಂಡ್ಶೀಲ್ಡ್ ಹಾಕಿರೋದಕ್ಕೆ ಕ್ರೇಜಿ ಇದೆ. ಇರ್ದಿಬ್ರೋ ಬೈಕು ನಿಂತಿರ್ತಾರೆ ಈಗ. 4 ಗಂಟೆ ಆಯಿತು. ಯಪ್ಪ ಇದು ಹೆವಿ ಟೈಟ್ ಐತೆ ಗುರು. ಪ್ಯಾಂಟು ಯೂಸೇ ಮಾಡಿಲ್ಲ ನಾನು ಒಂದು ಸರಿನೂ. ಸ್ವಲ್ಪ ಅನ್ಕಂಫರ್ಟಬಲ್. ಬಟ್ ಗಾಡಿ ಓಡಿಸೋದಕ್ಕೆ ಇವಾಗ ಏನೋ ಒಂಥರ ನನ್ನ ಗಾಡಿನೇ ಅನ್ನೋ ಥರ ಫೀಲ್ ಬರ್ತಾಯಿಲ್ಲ. ನನ್ನ ಮುಂಚೆ ಫುಲ್ ನೇಕೆಡ್ ಆಗಿತ್ತಲ್ವ, ಇದೆಲ್ಲ ಫುಲ್ ಏನಿರಲಿಲ್ಲ. ಓಕೆ ಲೆಟ್ಸ್ ಗೋ. ಸಕ್ಕತ್ ಲೇಟ್ ಆಗೋಯ್ತು. ಈಗ ಅವ್ರು ಹತ್ತಿ ಮೇಲೆ ಟೋಲ ಇರ್ತಾರೆ. ನನಗೆ ಬೇರೆ ಹಸುವಾಗ್ತೈತೆ. ನಾನು ನೈಟೇ ನೋಡ್ಕೊಬಿಟ್ಟಿದ್ದರೆ ಈ ಥರ ಇಶ್ಯೂ ಆಗ್ತಾ ಇರಲಿಲ್ಲ. ನಾನು ಯೂಶ್ವಲಿ ಏನು ಮಾಡ್ತೀನಿ,
ಇಫ್ ಐ ಫಿಕ್ಸ್ ದ ಬೈಕ್ ಏನೇ ರಿಪೇರ್ ಮಾಡಿದ್ರು ಟೆಸ್ಟ್ ಡ್ರೈವ್ ಹೋಗಿ ಬರ್ತೀನಿ. ಸೊ ನಿನ್ನೆ ನೈಟು ನಾನು ಫಿಕ್ಸ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ 11 ಗಂಟೆ 11:15 ಮೇಲೆ ಆಗೋಯ್ತು. ಆಮೇಲೆ ನಮ್ಮಮ್ಮ ಬೇರೆ ಬೈತಾಯಿದ್ರು. ಅದಕ್ಕೆ ಸರಿ ಬಿಡು ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಅಬ್ಸರ್ವೇ ಮಾಡಿಲ್ಲ ಗುರು. ಅದು ಈ ಥ್ರಾಟಲ್ ಕೇಬಲ್ ಏನಿದೆ ಇದು ರೀರೂಟಿಂಗ್ ಮಾಡಿದೆ ನಾನು ಮುಂಚೆ. ಏನಕ್ಕೆ ಅಂದರೆ ಈ ಮೋಟೋಟಾಕ್ ಹ್ಯಾಂಡಲ್ ಬಾರು ಮೊದಲೇ ಹೈಟ್ ಇರುತ್ತೆ, ವಿತ್ ರೈಸರ್ಸ್ ಹಾಕಿದ್ದೀನಿ ನಾನು. ಸೊ ಆಗ ಏನಾಗುತ್ತೆ, ಥ್ರಾಟಲ್ ಕೇಬಲ್ನ ಪುಲ್ ಮಾಡುತ್ತೆ. ಥ್ರಾಟಲ್ ಕೇಬಲ್ ಆಗಿರಲಿ, ಕ್ಲಚ್ ಕೇಬಲ್ ಆಗಿರಲಿ, ಎಲ್ಲನೂ ಪುಲ್ ಮಾಡುತ್ತೆ. ಹೈಟ್ ಆಗುತ್ತಲ್ವಾ, ಸೊ ಅದೆಲ್ಲ ಫುಲ್ ಮಾಡುತ್ತೆ. ಅದಕ್ಕೆ ಏನು ಮಾಡಿದೆ ನಾನು, ಎಲ್ಲದನ್ನು ರೀರೂಟ್ ಮಾಡ್ಕೊಂಡಿದ್ದೆ. ಬೇರೆ ಹತ್ತಿರ ಆಗೋದಕ್ಕೆ ಹೆಂಗಿರುತ್ತೋ ಆ ಥರ ರೀರೂಟ್ ಮಾಡ್ಕೊಂಡಿದ್ದೆ. ನೆನ್ನೆ ಈ ನಕ್ಕಲ್ ಗಾರ್ಡ್ಸು ಫಿಟ್ ಮಾಡೋಕ್ಕೂ ಮುಂಚೆ ಇದನ್ನು ಫಿಟ್ ಮಾಡಿಕೊಂಡೆ ನಾನು, ಇದು ಏನೋ ಕಿಲ್ ಸ್ವಿಚ್ನ. ಸೊ ಅವಾಗ ಇದೆಲ್ಲ ತೆಗಿಬೇಕಾಯ್ತು. ತೆಗೆದ್ಬಿಟ್ಟು ವಾಪಸ್ ಹಾಕುವಾಗ ನಾನು ಥ್ರಾಟಲ್ ಕೇಬಲ್ನ ಒಳಗಡೆಯಿಂದ ಹಾಕ್ಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ. ಇದೆಲ್ಲ ಚೇಂಜ್ ಮಾಡಿದೆ ಅಲ್ವಾ, ಸೊ ಒಳಗಡೆ ಹಾಕ್ಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ ನಾನು. ದೇವ್ರೆ, ಹೆಂಗೋಗೋಣ, ಹಿಂಗೋಗ್ಲಾ ಹಿಂಗೆ ಹೋಗ್ಬಿಡೋಣ. ಸ್ವಲ್ಪ ಹತ್ರ. ನಾನು ಯೂಶಲಿ ಹಿಂಗೆ ಹೋಗೋದು ನನ್ನ ಆಫೀಸ್ಗೆಲ್ಲ. ಸ್ವಲ್ಪ ದೂರ ರೋಡ್ ಸರಿ ಇಲ್ಲ, ಬಟ್ ಅರ್ಧಕ್ಕರ್ಧ ನಾವು ಸೇವ್ ಮಾಡಿಬಿಡ್ಬೋದು ಡಿಸ್ಟೆನ್ಸ್ನ. ಸೊ ಅದೇನಾಯಿತು, ಥ್ರಾಟಲ್ ಕೇಬಲ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಲೆಫ್ಟಿಗೆ ಹೇಳಿದ್ರೆ ಫುಲ್ ಮಾಡ್ತಾಯಿದ್ದೆ ಅಂದ್ಕೊಂಡು. ಈಗ ಬೆಳಗ್ಗೆ ಗೊತ್ತಾಗಿರೋದು ನನಗೆ, ಸ್ಟಾರ್ಟ್ ಮಾಡಿದಾಗ ನೋಡಿರ್ತೀರ ವಿಡಿಯೋದಲ್ಲಿ. ನೈಟ್ ಗೊತ್ತಾಗಿದ್ದಿದ್ರೆ ಅದು ಎಷ್ಟೊತ್ತಾದರೂ ಆಗಲಿ ಫಿಕ್ಸ್ ಮಾಡಿಬಿಡ್ತಾಯಿದ್ದೆ ನಾನು. ಏನು ಗೊತ್ತಾ, ನನಗೆ ಗಾಡೀಲಿ ಎಲ್ಲೂ ಒಂದು ಹತ್ರ ಸೌಂಡ್ ಬರಬಾರ್ದು, ವೈಬ್ರೇಷನ್ಸ್ ಆಗಲಿ ಏನೇ ಆಗಲಿ. ನನಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅದನ್ನು ಫಿಕ್ಸ್ ಮಾಡೋವರೆಗೂ ನನಗೆ ಸಮಾಧಾನ ಇರೋಲ್ಲ. ನನ್ನ ಗಾಡಿನೇ ಎತ್ತಲ್ಲ. ಆ ಕಡೆ ಹೋಗ್ಬೇಕಾ? ಗುರು ಈ ಕಡೆ ಬಾ ಗುರು. ಎಲ್ಲಿದ್ದೀರಾ ಬಾಯ್ಸ್? ಓ ಬಾಯ್ಸ್ 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 ಬ್ರೋ, ಲೇಟ್ ಆಯ್ತಾ? ಆರಾಮಾ? ಹಾಯ್ ಬ್ರೋ, ಕೀರ್ತನ್ ನಡ್ರಿ. ಏನು ಜಾಸ್ತಿ ಇಟ್ಬಿಟ್ಟು ಅವರು. ಹ್ಞೂ ಜಾಸ್ತಿ ಹಿಡಿದ್ಬಿಟ್ಟು ಅವನೇ. ನೈಟ್ ಹಿಡಿಸಿದ್ದೆ, ಎತ್ತಿ ಆಗ್ತಾಯಿತ್ತದು. ಹೌದಾ? ಮತ್ತು ಕಮ್ಮಿ ಹೊಡೆದ್ರು ಪರವಾಗಿಲ್ಲ ಬಿಡಿ, ಟೆನ್ಷನ್ ಇಲ್ಲ. ಹಾಂ, ಸೊ ಈಗ ನಮಗೆ 3 hours 28 minutes ತೋರಿಸ್ತಾಯಿದೆ. ಅಂದರೆ 8 ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತಾಯಿದೆ. ನಮ್ಮ ಪ್ಲ್ಯಾನ್ ಇದ್ದಿತ್ತು ಅಲ್ಲಿ ಹೋಗಿ ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ. ನಾವು ಹೋದ್ಮೇಲೆ ಅವರೇ ನಮ್ಗೆ ಹೇಳೋದು ಆಗೋಗುತ್ತೆ. ಏನು ಬೇಕು ಗುರು, 3 hour ನಾವು 3 ಗಂಟೆಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಸಿಕ್ಕಾಪಟ್ಟೆ ಲೇಟ್ ಆಯಿತು, ನನ್ನಿಂದನೇ ಲೇಟ್ ಆಯಿತು. ಏನೋ ಕೆಟ್ಟದಾಗೋದನ್ನು ತಡೆದು ಎಲ್ಲ ನಿಲ್ಲಿಸಿದೆ ಅನ್ನೋ ಥರ ಅಂದ್ಕೋಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಸರಿ ಗುರು, ಹೋಗೋಣ. ಮತ್ತೆ ಏನಾದರೂ ಬಿಟ್ ಸ್ಟಾಪ್ ಅಂತ ಸಿಗ್ತೀನಿ, ಇಲ್ಲಾಂದರೆ ಸ್ಟೇ ಹೋದಾಗ ಸಿಗ್ತೀನಿ. ಬಾಯ್.